ಎಲ್ರಿಗೂ ನಮಸ್ಕಾರ. ಇವತ್ತು ಹಾಗೆ ನನ್ನ ಮಗಳಿಗೆ ಎಕ್ಸಾಮ್ ಮುಗೀತು ಮತ್ತು ಅವಳನ್ನ ಎಲ್ಲೂ ಮಾಲಿಗೆ ಕರ್ಕೊಂಡು ಹೋಗಿರಲಿಲ್ಲ. ಬಟ್ ನಾನು ನಿಮಗೆ ಮಾಲಿನ ವೀಡಿಯೋ ಹಾಕಿದ್ನಲ್ವ, ನಾನು ನನ್ನ ಮಗಳಿಗೆ ಶಾಪಿಂಗ್ ಹೋಗಿದ್ದು. ಅದು ಆ್ಯಕ್ಚುಲಿ ಒನ್ ಮಂತ್ ಆಗಿತ್ತು ಬ್ಯಾಗ್, ಈಗ ಹಾಕಿದ್ದಷ್ಟೇ, ನಾನು ಹೋಗಿರಲಿಲ್ಲ. ಇವತ್ತು ಹೋಗ್ತಾ ಇದ್ವಿ. ನಮ್ಮ ಚುಪ್ಪಿನೂ ಕೂಡ ಊರಿಂದ ಬಂದಿದ್ದಾನಲ್ವಾ, ಹಾಗಾಗಿ ಅವನಿಗೂ ಸ್ವಲ್ಪ ಎಲ್ಲ, ಅವನು ಎಲ್ಲೂ ಹೋಗಿಲ್ಲ, ಇವಳಿಗೆ ಓದಿಸೋದೇ ಆಗಿತ್ತು. ಸೊ ನಾನು ಎಲ್ಲೂ ಹೋಗಿರಲಿಲ್ಲ, ಜೊತೆಗೆ ಹೋದಂಗಾಗುತ್ತೆ ಅಂತ ಹೇಳಿ. ಮತ್ತು ನನ್ನ ಮಗಳಿಗೂ ಎಕ್ಸಾಮ್ ಟೈಮಲ್ಲಿ ಹೊಡೆದು ಬೈದು ಆಗಿರುತ್ತಲ್ಲ, ಪಾಪ ಅದಕ್ಕೂ ಖುಷಿ ಪಡ್ಸೋಣ ಎಕ್ಸಾಮ್ ಮುಗಿದ್ಮೇಲೆ ಅಂತ ಹೇಳಿ ಇವತ್ತು ಹೋಗ್ತಾ ಇದ್ವಿ. ಇಲ್ಲಿ ಶಾಂತಿನಿಕೇತನ ಮಾಲ್ ಅಷ್ಟೇ. ಏನಾದ್ರು ಮಕ್ಕಳು ಆಟ ಆಡೋದಿದ್ರೆ ಸ್ವಲ್ಪ ಆಟಾಡಿಸ್ಕೊಂಡು ಅಲ್ಲೇ ಹಾಗೆ ಏನಾದರೂ ಫುಡ್ ಏನಾದ್ರು ತಿನ್ಕೊಂಡ್ಬಿಟ್ಟು ಬರೋಣ ಅಂತ ಹೋಗ್ತಾ ಇದ್ವಿ. ನನ್ನ ಮಗಳು ನೋಡಿ ಅವರಪ್ಪ ತಂದು ಕೊಟ್ಟಿದ್ದೆ ಇದನ್ನ ಇಟ್ಕೊಂಡು ಈಗ ಮಾಲಿಗೆ ಹೊರಟಿದೆ. ಇಬ್ಬರು ಅಮ್ಮ ಮಗಳು ಮ್ಯಾಚಿಂಗ್. ಲಡ್ಡಿನ ಹತ್ರ ನಮ್ಮ ಲಡ್ಡು ಇದು ನಮ್ಮ ಮುಂದೆ ಬಂದಿದ್ದು. ಹಾಂ ಬೀಳಕ್ಕಾಗಿತ್ತು, ಅದಕ್ಕೆ ದೊಡ್ಡವ್ರಿಗೆ ಬೈಬೇಡಕಣೋ, ಬರೀ ನನಗೆ ಬೈಕ ಓಡಾಡ್ತಾ ಇರ್ತಾನೆ, ಅದಕ್ಕೆ ಹಿಂಗಾಗಿದೆ ಇವನಿಗೆ. ಮುಟ್ಬೇಡ ಬಿಡು. ಹ್ಞೂ ತಗೊಂಡು ತಿನ್ನೋ ಅದನ್ನು. ಹಾಂ ಮತ್ತು ಟಿವಿ ಬೇಡ ಸುಮೀತ್. ಇವನು ನಮ್ಮ ಬಿಟ್ಕೊಡಕ್ಕೆ ಬರ್ತಾ ಇದ್ದಾನೆ. ಬಂದೇ ಬಿಟ್ಟು ಕಾರಲ್ಲಿ ಕೂತಾವು ಅನ್ನೋದ್ರೊಳಗೆ ಬಂದೇ ಹೋಗುತ್ತೆ ನಮ್ಮ ಮಾಲ್ ಶಾಂತಿನಿಕೇತನ. ಪಾಪ ಇವರು ಎಷ್ಟು ಚೆನ್ನಾಗಿ ಇಲ್ಲಿ ಇರ್ತಾರಲ್ಲ ಇವರು. ಯಕ್ಷಿತ ನಮಗೆ ಹೆಂಗೆ ರೋಡ್ ದಾಟಿಸ್ತಾರೆ ಗೊತ್ತಾ, ಮಧ್ಯದಲ್ಲೇ ನಿಂತ್ಕೊಂಡು. ಏನಿಲ್ಲ, ಬಾಯ್ 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 ಬಾಯ್. ನನ್ನ ಮಗಳು ಇಲ್ಲಿಗೆ ಬಂದರೆ ಹುಲಿ ಖುಷಿ. ಅದಕ್ಕೆ ನಮ್ಮ ಹುಡುಗ ಕೋಪ ಮಾಡ್ಕೊಂಡಿದ್ದಾನೆ. ಇವತ್ತು ನಾನು ಫ್ರೀಯಾಗಿರ್ಬೋದು, ಏನಕ್ಕೆ ಹಿಂಸೆ ಕೊಡಲ್ಲ. ಇಲ್ಲಿ ಜಗಳ ಸ್ಟಾರ್ಟ್. ಮನ್ನ ನೀ ಬಿಡೆ, ಅವನ್ನ ಮಾತಾಡ್ಸ್ಬೇಡ, ಸುಮ್ಮನಿರು. ಇಷ್ಟೊಂದು ಹೊತ್ಕೊಬಂದ್ಬಿಟ್ಟು ಇದೆಲ್ಲ ತೆಕ್ಕೊಡ್ತೀರಾ ಅಂತ. ಈಚೆ ಬಾ, ಸುಮ್ಮನೆ ಇಟ್ಕೊಂಡಿರೋದು. ಇದೆಂತದ ಬುಕ್? ನೀನು ಓದ ಚಂದ ಬುಕ್ ಬೇರೆ. ರಫ್ ನೋಟ್ಬುಕ್ಕಿಗೆ ಬುಕ್ ಅಂತೆ. ಎತ್ತಿಡು, ನೋಡ್ದಲ್ಲ ಇಷ್ಟೇ. ಇನ್ನೇನು ಮನೆಗೆ ಹೋದ್ರೂ ಇಷ್ಟೇ ಮಾಡೋದು, ಇವೆಲ್ಲ ಕಿತ್ತಾಕ್ತಿ ಅಷ್ಟೇ. ಪಾಟ್ಗಳು ಪ್ಲಾಸ್ಟಿಕ್ದು 780 ರುಪೀಸು, ಬಟ್ ಪ್ಲಾಸ್ಟಿಕ್ ಒಂದು 300 ರುಪೀಸ್ ಕೊಡ್ಬೋದು. ಬಟ್ ತುಂಬ ಚೆನ್ನಾಗಿದೆ, ಬಟ್ ಜಾಸ್ತಿ ಐತೆ. ಇದು ನಾನು ಅಂದರೆ ಇದು ತಗೊಂಡು, ಇದರಲ್ಲೆಲ್ಲ ಫ್ಲೇವರ್ ಇತ್ತು. ಸೊ ಹಾಗಾಗಿ ಬಂದರು ಆಯಿತು. ಬಾರೋ ಬಾ ಬರೋ. ಹಾಂ ಸ್ಪ್ರೇಟ್ ಅದೆಲ್ಲ ಗೊತ್ತಿಲ್ಲ ನೋಡಿ. ತಗೋ ಓಪನ್ ಮಾಡಿಕೊಡ್ತೀನಿ ಅಂತ ಹೇಳಿ ಸ್ವಲ್ಪ ಕುಡ್ಕೊಂಡು ಕುಡಿಬಾರ್ದಂತ ಎಲ್ಲ ಉಗಿತಿದ್ದಾರೆ. ಇನ್ನೇನು ಮಾಡೋದು, ಇದೆಲ್ಲ ಆಡಿಸ್ಬೇಡ ಕಣೋ, ಅದ್ರ ಗ್ಲಾಸ್ ಇದೆ. ಪ್ಲೀಸ್ ಹಾಳು ಮಾಡಬೇಡ. ಇಡು ಸುಮೀತ್. ಎಲ್ಲ ಕುಡಿತಾ ಇದ್ದಾಳೆ. ಬನ್ನಿ ಹೋಗೋಣ ಬೇಗ. ಹಾಂ ಎಲ್ಲ ಇತ್ತು, ಒಂಚೂರು ನೋಡ್ತೀನಿ. ಬರ, ನೀನು ಅವ್ನು ಕುಡಿಬಾರ್ದು. ಮತ್ತೆ ನೋಡಿ, ನಾನು ಇಲ್ಲಿ ಬಂದರೆ ಇವರೇನೋ ಜಗಳ ಮಾಡ್ಕೊಂಡು ಅಲ್ಲೋಗಿ ಇಲ್ಲೋಗಿ ಎಲ್ಲೆಲ್ಲೋ ಬರ್ತಾ ಇದ್ದಾರೆ. ಯಾಕೆ ಬಂಗಾರಿ? ಯಾಕೋ ಸುಮಿತ್, ನಿನಗೆ ಬೇರೆ ತೆಕ್ಕೊಡ್ತಿಲ್ವೇನೋ? ಕೊಡು ಅದ್ರಲ್ಲಿ ಒಂದು ಸ್ವಲ್ಪ. ಹಾಂ ಒಂದು ನಿಮಿಷ, ಬಾಯಿ ಒಳಗಡೆ ಹೋಗ್ಲಿ ತಡಿ. ಹಾಂ ಕುಡ್ದಲ್ಲ ಒಬ್ಬ ಬಂಗಾರಿ. ಮತ್ತಿನ್ನು ಕೊಡಬೇಡ ಅವನಿಗೆ, ನೀನು ಅಂದ್ರಲ್ಲಿ ಕುಡ್ದು ನೋಡಿ. ಎಲ್ಲನೂ ಹಾಕೊಂಡು ಆಡ್ತಾರೆ. ಹಾಂ ಆ್ಯಕ್ಚುಲಿ ಇಲ್ಲಿ ಇಯರಿಂಗ್ಸ್ ಎಲ್ಲ ಚೆನ್ನಾಗಿರುತ್ತೆ. ಯಾಕೆ ಮಗಳು ನಗಾಡ್ತಿರೋದು? ನಾನು ಇಲ್ಲಿಗೆ ಬರೋ, ಈ ಕಡೆಗೆ ಬರೋ ಲೈಫ್ ಸ್ಟೈಲಿಗೆ ಹೋಗೋಣ ಅಂದರೆ ಅವನು ಏನು, ನಾನು ಚಿಕ್ಕಿ ಅಲ್ಲಿಗೆ ಹೋಗ್ತೀನಿ ಅಂತ ಅವನ ಹಿಂದೆ ನಾವು ಹೋಗ್ಬಿಡ್ತೀವಿ ಅನ್ಕೊಬಿಟ್ಟು ಹತ್ಬಿಟ್ನೇನೋ. ಮತ್ತು ಯಾವ ಕಡೆಯಿಂದ ಇಳಿದು ಬರ್ತಾನೆ ನೋಡ್ಕೊ. ಇಲ್ಲೇ ನಿಂತ್ಕೊಂಡು ನೋಡು. ನನ್ನ ಮಗಳಿಗೆ ನಗು. ಎಲ್ಲ ಮಗಳು ನೀನಂದ್ರೆ ಕರೆಯೋದಲ್ವಾ, ಅಲ್ಲಲ್ಲ ಅಣ್ಣ ಬಾ ಅಂತ. ಇಲ್ಲಿ ಕೂತ್ಕೊಂಡಿರು. ಬಂದ ಬಾ. ನಾನು ಬಾರೋ ಇಲ್ಲಿಗೆ ಹೋಗೋಣ, ಒಳಗಡೆ ಹೋಗೋಣ ಬಾರೋ ಅಂದರೆ ಚಿಕ್ಕಿ ಅಲ್ಬೇಡ ಅಂತ ಅಲ್ಲಿಗೆ ಹೋಗ್ಬಿಟ್ಟು ಲಿಫ್ಟ್ ಮೇಲೆ ಎತ್ಬಿಟ್ಟು ಚಿಕ್ಕಿ 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 ಅಂತ.
ಮತ್ತೆ ಬದಲಾಗ್ತಾರೆ ಸುಮ್ಮನೆ ಕೂತ್ಕೋ. ನೀನು ವಾಪಸ್ ಬಂದಿದ್ದೆ ಕಳ್ಕೊಂಡಿರ್ತೀಯ ಅನ್ಕೊಂಡಿದ್ದೆ. ಆಗಲ್ಲ ಮಗಳು, ಇಳಿ ಇಳಿ ಇಳಿ. ಏ ಚುಪ್ಪಿ ಬೀಳಿಸ್ತಿ, ಇಲ್ಲೆಲ್ಲ ತಲೆ ಹೊಡೆಯುತ್ತೆ. ಮನೆ ನೀನು ಕೈ ಬಿಡ್ಬಿಡು ನೀನು. ಇಲ್ಲ ಸುಮಿತ್ ನಿಧಾನ ಕಣೋ, ಇಳಿಸೋ ಬಿಡು. ಸೆಲೆಕ್ಟ್ ಮಾಡ್ತಾ ಇದ್ದಾರೆ ಯಾವ್ದು ಬೇಕು ಮೂವಿ ಅಂತ. ಓಕೆನಾ? ದುಡ್ಡು ಕೊಡೋಣ, ನಾನು ಹೋಗೋಣ. ಇದು ಒಬ್ಬರಿಗೆ 250 ರೂಪೀಸ್ ಇವತ್ತೇ. ಆ್ಯಕ್ಚುಲಿ ಇದು ಮಾತ್ರ ಟಿಕೆಟ್ಗೆ ಒಳ್ಳೆ ಗೇಮು. ಇದು ಯಾವಾಗಲೂ ಇರಲ್ಲ, ಇನ್ನು ತಿಂಗಳಿಗೆ ಒಂದು ಸರಿನೋ 2 ತಿಂಗಳಿಗೆ ಒಂದು ಸರಿನೋ ಆಗ್ತಾರೆ. ಇದು ನಾವು ಸೆಕೆಂಡ್ ಟೈಮ್ ಬಂದಾಗ ಈ ಗೇಮ್ ಸಿಕ್ಕಿದ್ದು. ಟಿಕೆಟ್ ಮಾಡ್ಕೊಬೇಕು ಅಂದರೆ ಮಾತ್ರ ಇದು ಒಳ್ಳೆ ಚಾನ್ಸ್ ಮಾತ್ರ. ಹಾಗಾಗಿ ನಾನು ನಮ್ಮ ಚುಪ್ಪಿ ನನ್ನ ಮಗಳು ಆಟಾಡ್ತಾಯಿದ್ವಿ. ಇದರಿಂದನೇ 1400 ಟಿಕೆಟ್ಸ್ ತೊಗೊಂಡು ಪಾಯಿಂಟ್ಸ್ನ. ನೆಕ್ಸ್ಟು ಅದು ಮುಗೀತು, ಅದರಲ್ಲೊಂದು 1000 ಪಾಯಿಂಟ್ ಟಿಕೆಟ್ಸ್ ಬಂತು. ಈಗ ಈ ಗೇಮಿಗೆ ಬಂದಿದ್ದಾರೆ. ಅಷ್ಟರೊಳಗೆ ನಾನು ಇನ್ನೊಂದು ಸರಿ ಆಟಾಡ್ಕೊಬಿಟ್ಟು ಬರ್ತೀನಿ. ಬರೋ ಅಂಥದ್ದು ಹೋಗೋಣ ಊಟಕ್ಕೆ. ಮೇಲಕ್ಕೆ ಹಾಕಿ, ಮೇಲಿಂದ ಹಾಕಿ. ನೀನೇನು ಚುಪ್ಪಿ ಮೇಲಿಂದ ಹಾಕೋ. ಹಾಗೆ ನೀನು ಹೆಂಗೆ ಹೇಗಿದ್ರು ಅಷ್ಟೇ ವೇಸ್ಟ್. ಬಾ ಮೇಲೆ ಗ್ಲಾಸಿಗೆ ಹೊಡೆದ್ಬಿಟ್ಟಿಯಾ. ನಮಗೆ ಬಂದಿರೋದು 2500 ಟಿಕೆಟ್ಸ್ ಇದೆ. ಅದರಲ್ಲಿ 10,000 12,000 ಇಟ್ಕೊಂಡು ಕೂತಿದ್ದಾನೆ. ಅವೆಲ್ಲ ಸಿಗಲ್ಲ ಮಗಳೇ. ಓಕೆ ತಗೊಳ್ಳಿ, ಯಾವ್ದು ಬೇಗ ಸೆಲೆಕ್ಟ್ ಮಾಡಿ. ಇಷ್ಟೇ ಬಂದಿದ್ದು ನಮ್ಮ ಪಾಯಿಂಟ್ಸಿಗೆ. ಕಿಂಡರ್ ಜಾಯ್ ಒಂದು ನೋಡಿ, ನಾನು ನಮ್ಮ ಚುಪ್ಪಿಗೆ ಸ್ವಲ್ಪ ಕ್ರಿಕೆಟ್ ಹುಚ್ಚು. ಇಲ್ಲೂ ಅಲ್ಲಲ್ಲಿ ಆಟಾಡೋ ಮೂಡಿದ್ರು ಕೂಡ ಬಂದು ನಿಂತ್ಕೊಂಡು ನೋಡ್ತಾ ಇದ್ದಾನೆ ಅವಾಗವಾಗ. ದೀಪಾವಳಿ ಹಬ್ಬ ಅಲ್ಲ, ಸೊ ಹಾಗಾಗೆಲ್ಲ ಡೆಕೋರೇಷನ್ ಮಾಡಿದ್ದಾರೆ. ಅಲ್ಲಿದೆಯಲ್ಲ, ಅಲ್ಲೇ ನನ್ನ ಮಗಳು ಫೋಟೋ ತೆಗಿಸ್ಕೋಬೇಕಂತೆ. ಹಾಗಾಗಿ ಹೋಗ್ತಾ ಇದೆ ನೋಡಿ. ಹಾಗೆ ನೋಡಿ, ನಮ್ಮ ವ್ಯೂವರ್ಸ್ ಒಬ್ಬರು ಸಿಕ್ಕಿದ್ದು, ತುಂಬ ಖುಷಿ ಆಯಿತು. ಅದೊಳ್ದಲ್ಲೇ ಇವರು ನಮ್ಮ ಸೈಡ್ ಅವರು, ಆಲೂರವರು ಅಂತೆ. ಅವರು ಕೂಡ ಎಷ್ಟು ಖುಷಿಯಿಂದ ಮಾತಾಡ್ತಿದ್ರು ಗೊತ್ತಾಗ್ತಿದ್ರು. ನನಗೂ ಖುಷಿ ಆಯಿತು. ಅದರಲ್ಲಿ ನಮ್ಮ ಸೈಡ್ ಅಲ್ವಾ, ಇನ್ನೂ ಸ್ವಲ್ಪ ಖುಷಿ ಆಯಿತು. ಅದು ಎಷ್ಟೋ ದೂರದಲ್ಲಿ ನಾವು ಈ ಬೆಂಗಳೂರಲ್ಲಿ ಬಂದು ಅದರಲ್ಲೂ ಕನ್ನಡದವ್ರು ಸಿಗೋದೇ ಹೆಚ್ಚು. ಅದರಲ್ಲೂ ನಮ್ಮೂರವರು ಸಿಕ್ಬಿಟ್ರಲ್ಲ, ಇನ್ನೂ ಒಂದು ಸ್ವಲ್ಪ ಖುಷಿ ಆಯಿತು. ಥ್ಯಾಂಕ್ ಯು ಸೋ ಮಚ್ ಬ್ರದರ್. ಹಾಗೆ ಸೆಲ್ಫಿ ತಗೊಂಡು ಅವರು ಕೂಡ ನಾನು ಕೂಡ. ಹಾಗೆ ನಾವು ಇವತ್ತೇನು ಬರ್ಗರ್ ಮತ್ತು ಅದು ಇದು ಏನು ತಿನ್ನಲಿಲ್ಲಲ್ಲ, ಯಾಕಂದರೆ ನಾವು ಅಂದ್ಕೊಂಡು ಬಂದಿದ್ದು ಇಲ್ಲಿ 1/2-3 ಕಿಲೋಮೀಟರ್ ಅಷ್ಟೇ. ಅಲ್ಲೇ ಪಕ್ಕದಲ್ಲೇ ಇನ್ನೊಂದು ಮಾಲ್ ಇದೆ, ಚಿಕ್ಕ ಮಾಲ್ ಅದು. ಅದರಲ್ಲಿ ಫುಡ್ ತುಂಬ ಚೆನ್ನಾಗಿರುತ್ತೆ ಅಲ್ಲಿ. ಸೊ ಹಾಗಾಗಿ ಅಲ್ಲಿಗೆ ಹೋಗೋಣ ರಾತ್ರಿ ಡಿನ್ನರ್ಗೆ ಅಂತಲೇ ಮಾತಾಡ್ಕೊಂಡು ಬಂದು. ಇಲ್ಲಿ ಆ್ಯಕ್ಚುಲಿ ಅಮೀಬಾ ಅಂತ ಒಂದಿದೆ, ಅಲ್ಲಿ ತುಂಬ ಚೆನ್ನಾಗಿರುತ್ತೆ. ಬಟ್ ಇಲ್ಲಿ ಜನ ಕಡಿಮೆ, ಯಾವಾಗಲೂ ಇಷ್ಟೇ. ಬಟ್ ಇದು ಚಿಕ್ಕದು ಮಾಲು. ನಾವು ಬೇಗ ಅದಕ್ಕೇನೆ ಹೋಗ್ಬಿಟ್ಟು ನೋಡ್ಕೊಂಡು ಬನ್ನಿ. ನೋಡಿ, ಇಲ್ಲಿ ಬಟ್ಟೆ ಬಿಚ್ಕೊಂಡು ಆಟಾಡ್ತಾ ಇರೋದು ಇವನು. ಟ್ರಯಲ್ ರೂಮ್ ಇದ್ರು ಅಲ್ಲಲ್ಲೇ ಬಿಚ್ಚೋದು. ಬೇಗ ಯಕ್ಷಿತ್ ಮಾಮ ವೇಟ್ ಮಾಡ್ತಿರ್ತಾನೆ. ಸಿಂಗಾಪುರಲ್ಲಿದ್ದಾಗ ನನ್ನ ಮಗಳಿಗೆ ಅವಾಗ 1-1.5 ವರ್ಷನೇನೋ. ತುಂಬ ದೊಡ್ಡದು ಎಸ್ಕಲೇಟರು. ಈಗೇನು ನೋಡ್ತಾ ಇದ್ದೀವಿ ಅದ್ರ 4 ವರ್ಷ ಇತ್ತೇನೋ. ಆ ಎಸ್ಕಲೇಟರಿಂದ ನನ್ನ ಮಗಳನ್ನ ಬೀಳಿಸ್ಬಿಟ್ಟಿದ್ದೆ. ಕ್ಲಿಪ್ ಹಾಕೊಳ್ಳೋಣ ಅಂತ ಹೋದೆ, ಬಿಟ್ಬಿಟ್ಟೆ. ಅದು ಪಾಪ ನನ್ನ ಮುಂದೆ ಇನ್ನೊಬ್ರು ನಿಂತಿದ್ರು, ಅವ್ರಿಗೆ ಶಾಕಾಗಿ ತಲೆ ಕೆಚ್ಕೊತಿದ್ರು. ಹೇಳ್ತಾ ಇದ್ದಾನೆ ನಮ್ಮ ಯಕ್ಷಿತ್ ಸ್ಟೋರಿನ. ಹೋಟೆಲ್ ಇದೆ ನೋಡಿ, ಅಮೀಬಾ ಹೋಟೆಲು. ಟೇಸ್ಟ್ ವೈಸ್ ಮಾತ್ರ ಸಕ್ಕತ್ತಾಗಿರುತ್ತೆ ಮಾತ್ರ. ನೋಡಿ, ನನ್ನ ಮಗಳು ಫುಡ್ಡಿಗೆ ರೆಡಿ ಆಗ್ತಾ ಇದೆ. ಆದ್ರೆ ಏನು ತಿನ್ನಲ್ಲ ಮಾತ್ರ. ಕ್ರಿಕೆಟ್ ನೋಡ್ತಾ ಕೂತ್ಕೊಬೋದು. ಗೇಮ್ಸ್ ಆಡ್ತಾ ಇದ್ದಾರೆ. ತಿಂತೀಯವ? ಒಣಮೆಣಸಿನ್ಕಾಯಿ ಹಾಕಿರೋದಕ್ಕೆ ಸಕ್ಕತ್ತಾಗಿದೆ ಒಂಥರ. ನನಗೆ ಇಷ್ಟ ಒಣಮೆಣಸಿನ್ಕಾಯಿ ಹಾಕಿರೋ ಫುಡ್ಡು. ಚೆನ್ನಾಗಿದೆ, ಒಳ್ಳೆ ಟೇಸ್ಟ್ ಇದೆ. ನೋಡಿ, ಕ್ರಿಕೆಟ್ ನೋಡ್ತಿದ್ದಾನೆ. ಕ್ರಿಕೆಟ್ ಹಾಗೆ ಚಿಕನ್ 65 ತಗೊಂಡು, ಮತ್ತು ಚಿಕನ್ ಬಿರಿಯಾನಿ, ಮತ್ತು ಇನ್ನೊಂದು ಎಗ್ ಬಿರಿಯಾನಿ ತೊಗೊಂಡು ಚೆನ್ನಾಗಿತ್ತು. ನನಗೆ ಚಿಕನ್ 65 ತುಂಬಾ ಇಷ್ಟ ಆಯ್ತು. ಹಾಗೆ ನಮ್ಮನೆಯವರು ಈಗ ಸ್ವಲ್ಪ ಫಿಲ್ಮಲ್ಲಿ ಬ್ಯುಸಿ ಆಗಿರೋದ್ರಿಂದ ಅವರಿಗೆ ಇತ್ತೀಚೆಗೆ ಎಲ್ಲೂ ಬರ್ತಾ ಇರಲಿಲ್ಲ. ಹಾಗಾಗಿ ಯಕ್ಷಿತ್ ಇದ್ನಲ್ಲ, ಅವನ್ನ ಕರ್ಕೊಂಡು ಹೋದ. ಅವ್ವ ಮಗಳು ಒಂದೇ ಡ್ರೆಸ್ ಹಾಕ್ಬಿಟ್ಟಿದ್ದೀರಾ? ಅಯ್ಯೋ ಅಯ್ಯೋ ಅಯ್ಯೋ, ಇದೇನು ನೀವು ಹಾಕ್ಕೊಂಡಿರೋದು? ಓ, ಎಲ್ಲಿಂದ ಬಂದಿದ್ದೀರಾ ನೀವು? ಹಾಸನಿಂದ ಬಂದಿದ್ದೀರಾ? ಸಾಸ್ ಇದೆಯಾ? ಹಾಂ, ಬರೀ ಸಾಸ್ ಹುಚ್ಚು. ಸಾಸ್ ತಿಂತಾನೆ ಎಲ್ಲೋದ್ರು. ಏನು
ನಮ್ಮ ಅಕ್ಕನ ಮಗ ಒಂಚೂರು ಬುದ್ಧಿ ಕಲ್ತಿಲ್ಲ, ಏನು ಮಾಡೋಂಗಿಲ್ಲ. ಕಬಾಬ್ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ನೋಡಿ. ಆನಿಯನ್ ಚೆನ್ನಾಯ್ತಲ್ಲ. ಯಾರಿಗಿದ್ರಲ್ಲಿ ಲೆಗ್ ಪೀಸ್ ಬೇಕು? ನನಗೆ 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 ನಾನು ತಗೊಳ್ತೀನಿ ಮಾರಿ. ತಗಂದೆ ಟೇಸ್ಟ್ ಹೇಗಿದೆ ಅಂತ. ಚೆನ್ನಾಗಿದೆಯಾ? ಮಾತ್ರ ಇಲ್ಲಿ ಫುಡ್ ಮಾತ್ರ ತುಂಬ ಸಖತ್ತಾಗಿರುತ್ತೆ. ಚೆನ್ನಾಗಿದೆಯಾ ಮಗಳು? ಮಗಳಲ್ಲಿ ಚೆನ್ನಾಗಿದೆ ಇದು. ಮೇಕಪ್ ಟೈಪ್ ಅಂತೆ ನೋಡಿ. ಈಗೆಲ್ಲ ಊಟ ಆದ್ಮೇಲೆ ಒಂದ್ಸರಿ ಮೇಕಪ್ ಮಾಡ್ಕೋಬೇಕಂತೆ. ಇಷ್ಟು ಬಿಟ್ಟಿದ್ದಾಳೆ. ಮೇಕಪ್ ಟೈಮ್ ಊಟ ಎಲ್ಲ ಆದ್ಮೇಲೆ ಒಂದ್ಸರಿ ಊಟ ಮಾಡಿ ಕೂತ್ಕೋ. ಅಬ್ಬಾ ಲಿಪ್ ಬಾಮ್ ಹಾಕೊಂತಾ ಇದೆ. ಅಬ್ಬಬ್ಬಾ ಸಣ್ಣ ಮಕ್ಳು ಚೆಂದ ಹೆಂಗೆ ಕ್ಲಿಪ್ ಹಾಕೊಳ್ಳೋದು ನೋಡೋಕ್ಕೆ. ಪುಟ್ಟು ಕೈ ಎಲ್ಲ ಈಚೆ ತಿರ್ಗ. ಹಾಂ ಕೈ ಬಿಡು. ಹಾಂ ಫುಡ್ ಎಲ್ಲ ಚೆನ್ನಾಗಿತ್ತಾ? ಊಟ ಎಲ್ಲ ಚೆನ್ನಾಗಿತ್ತಾ? ಈಗ ಫುಡ್ ಎಲ್ಲ ತಿಂದಿದ್ದಾಯ್ತು. ಈಗ ಹೊರಡ್ತಾ ಇದೀವಿ. ಆರ್ತಿ ಅನ್ಸುತ್ತೆ, ಗೊತ್ತಿಲ್ಲ ಇನ್ನು ಏನಿಲ್ಲ. ಹೊರಡೋಣ ಕೊಂಡೋಗಿ. ಈಗ ನಾವೆಲ್ಲ ಊಟ ಮಾಡಿಕೊಂಡು ನಮ್ಮ ಮನೆಯವ್ರಿಗೂ ಪಾರ್ಸೆಲ್ ತೊಗೊಂಡು ಹೋಗ್ತಾ ಇದ್ವಿ. ಚೆನ್ನಾಗಿತ್ತು ಅಂತ ಹೇಳಿದ್ನಲ್ಲ, ಚಿಕನ್ 65 ಮತ್ತು ಬಿರಿಯಾನಿನೂ ಕೂಡ ತಗೊಂಡು ಹೋದು ಮನೆ. ನೋಡಿ ಈಗ ನಮ್ಮ ಚುಪ್ಪಿ ಬೈಸ್ಕೊಬಿಟ್ಟು ಬರ್ತಾ ಇದ್ದೇನೆ. ಹೆಂಗ್ ಬೈದ್ರಿ ಚುಪ್ಪಿ? ಎಲ್ಲಿಗೆ ಓಡೋಗಿದ್ದೆ? ಎಲ್ಲಿಗೆ ಹೋಗಿದ್ದೆ? ಇವ್ನು ಹೋಗೋದಲ್ದಲ್ಲಿ ಜೊತೆಗೆ ಇವಳನ್ನ ಹೇಳ್ಕೊಂಡು ಹೋಗಿ ಬೈಸ್ಕೊಬಿಟ್ಟು ಬರ್ತೇನೆ. ಹೆಂಗಂದ್ರೆ ಇನ್ನೇನು ಮಕ್ಕಳಿಗೆ ಬೇಕಾಗಿತ್ತೇನೆ ನಿನಗೆ? ಈಗ ನೋಡಿ ರಾತ್ರಿ 10 ಗಂಟೆ ಆಗಿದೆ. ಈಗ ಆಟ ಆಡ್ತೀವಿ ಅಂತ ಇಲ್ಲಿಗೆ ಬಂದಿದ್ದಾರೆ. ನಿಧಾನ ಕಾರ್ ಬರ್ತಿರುತ್ತೆ. ಮೇಲೆ ಎತ್ತು ಮಗಳು. ಊಟ ಎಲ್ಲ ಮಾಡಿಕೊಂಡು ಹಾಗೆ ಶಾಪಿಂಗ್ ಎಲ್ಲ ಮುಗಿಸ್ಕೊಂಡು ಮನೆಗೆ ಬಂದು ಹಾಗೆ ನಾನು ಇದೊಂದು ತೊಗೊಂಡೆ. ನನ್ನ ಮನೆಗೆ ಅಂತ 3 ವರ್ಷ ಆಗಿತ್ತು, ಏನೂ ತೊಗೊಂಡಿರಲಿಲ್ಲ. ಬಟ್ ಇದೆಲ್ಲರದು ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ದೆ. ಹಾಗೋಗಿ ನಂದೊಂದು ಇರಲಿ ಅಂತ ತೊಗೊಬಿಟ್ಟು ಬಂದೆ ಅಷ್ಟೇ. ಕ್ಯಾಂಡಲ್ ತೊಗೊಬಿಟ್ಟು ಬಂದಿದ್ದೀನಿ. ಹಾಗೆ ಇದೊಂದು ಟಾಪ್ ತೊಗೊಂಡೆ. ಅಂದರೆ ಲೆಗ್ಗಿನ್ಗೂ ಚೆನ್ನಾಗುತ್ತೆ, ಹಾಗೆ ಫ್ರಾಕ್ ಕೂಡ ಆದರೂ ಕೂಡ ಚೆನ್ನಾಗುತ್ತೆ. ಹಾಗಾಗಿ ಮತ್ತು ಹಾಗೆ ಅದೇ ಥರದ್ದು ಸೇಮ್ ಕಲರ್ ಚೇಂಜು. ಇನ್ನೂ ಒಂಥರ ಈ ಬಟ್ಟೆ ಈ ಪ್ಯಾಟ್ರನ್ನು ಫುಲ್ ಸ್ಲೀವು, ಇಲ್ಲೊಂಥರ ಇದೆ ಫ್ಲವರ್ ಥರ. ಇದಕ್ಕೆಲ್ಲ ಒಂದೊಂದು ಸ್ಲೀವ್ ಹೇಳ್ತಾರೆ, ನಂಗೆ ಅದೆಲ್ಲ ಗೊತ್ತಿಲ್ಲ. ಇದು ಒಂದು ತೊಗೊಂಡೆ. ಚೆನ್ನಾಗಿತ್ತು, ಒಂದು ಸ್ವಲ್ಪ ಸಿಂಪಲ್ಲಾಗಿ ವೇರ್ ಮಾಡಿದ್ರೂ ಈ ಶೆಕೆ ಟೈಮಲ್ಲಿ ವೇರ್ ಮಾಡ್ದಂಗೆ ಅನಿಸಲ್ಲ ಆ ಥರದ್ದು. ಅದೊಂದು ಚೆನ್ನಾಗಿತ್ತು. ಹಾಗೆ ಅದೇ ಕ್ವಾಲಿಟಿ ಇದು. ಏನೋ ಒಂಥರ ದಪ್ಪ ಕಾಣಲ್ಲ, ಸಣ್ಣ ಕಾಣಲ್ಲ, ಸ್ಲೀವ್ಲೆಸ್ಸು ಅಲ್ಲ, ಮೇಗಾ ಸ್ಲೀವ್ ಅಲ್ಲ, ಕ್ಯಾಪ್ ಸ್ಲೀವ್ ಅಲ್ಲ, ಆ ಥರ ಕಾಲರ್ ಇದೆ. ಏನೋ ಒಂಥರ ಡಿಫ್ರೆಂಟಾಗಿ ಅಂತ ಅನ್ನಿಸ್ತು ನನಗೆ ವೇರ್ ಮಾಡಿದಾಗ. ಹಾಗಾಗಿ ಕಂಫರ್ಟಬಲ್ ಅನ್ನಿಸ್ತು, ಹಾಗಾಗಿ ತಗೊಂಡೆ. ನಾನೇನು ಗೊತ್ತಾ, ಸ್ವಲ್ಪ ಆದಷ್ಟು ಕಡಿಮೆವೇ ತಗೊಳ್ಳೋದು. ಯಾಕಂದರೆ ನಾನು 1 ಸರಿ 2 ಸರಿ 3 ಸರಿ ಹೊರಗಡೆ ಹಾಕಿಬಿಟ್ಟು ಆಮೇಲೆ ಮನೆ ಹತ್ರ ಹಾಕಿದ್ರು ಕೂಡ ಚೆನ್ನಾಗಿರಬೇಕು. ಹಾಗಾಗಿ ಹೊರಗಡೆಗೇನು ನೀಟಾಗಿ ಹೊಸ ಥರ ಕಾಣಿಸಿದ್ರೆ ಸಾಕು, ಸ್ಟಾರ್ಟಿಂಗ್ ಒಂದು 3 ಟೈಮ್. ಹಾಗಾಗಿ ಅದು ತಗೊಂಡೆ. ಹಾಗೆ ಇದೊಂಥರ ಫ್ರೀಯಾಗಿ ಮನೆ ಹತ್ರ ನೈಟಿನೂ ಅಲ್ಲ, ಏನೋ ಒಂಥರ ಫ್ರೀಯಾಗಿ ಮನೆ ಹತ್ರ ಹೋಮ್ ವೇರಿಗೆ ಅಂತ ತೊಗೊಂಡೆ. ಬಟ್ ಒಂದು 2 ಟೈಮ್ಸ್ ಲಗಿನ್ ಜೊತೆ ಹೊರಗಡೆ ಹಾಕಿದರೆ ಸರಿ ಹೋಗುತ್ತೆ. ಇದು ಲಾವಾದು ಆಫರ್ ಇತ್ತು, ಹಾಗಾಗಿ ಬೈ 1 get 1 ಸೇಮ್ ಇದೇ ಥರದ್ದು. ಇದೊಂದು ಬ್ಲೂ ಕಲರ್ ಒಂದು ತೊಗೊಂಡೆ, ಚೆನ್ನಾಗಿದೆ ಮನೆ. ಓಕೆ, ಬಟ್ಟೆ ಶಾಪಿಂಗ್ ಎಲ್ಲ ಆಯಿತು. ಆ್ಯಕ್ಚುಲಿ ಇನ್ನೊಂದೇನು ಗೊತ್ತಾ, ನಾನು ಈ ಸರಿ ಲೈಫ್ ಸ್ಟೈಲಿಗೆ ಹೋಗಿದ್ದೆ. ಅಲ್ಲಿ ಬಟ್ಟೆ ನೋಡ್ತಾ ನಂಗೆ ಆ್ಯಕ್ಚುಲಿ ಲಾವಾದು ಬ್ರ್ಯಾಂಡ್ ಇಷ್ಟ ಇಲ್ಲ. ಅದೇನೋ ಒಂಥರ ನನಗೆ ನಂಗೆ ಅದು ಇಷ್ಟ ಆಗಲ್ಲ ಅದು. ಆದರೆ ಅದು ತಗೋಬಾರ್ದು ಅಂತಲೇ ಹೋಗಿರ್ತೀನಿ. ಇಲ್ಲಿ ತಗೊಂಡು ಮನೆಗೆ ಬಂದು ನೋಡಿದ ಮೇಲೆ ಅದು ಲಾವಾದೇ ಆಗಿರುತ್ತೆ. ಯಾಕಂದರೆ ಅಲ್ಲೆಲ್ಲ ಸ್ಟಾರ್ಟಿಂಗ್ ಪ್ರೈಸ್ ತುಂಬ ನೋಡಿರ್ತೀನ, ಎಲ್ಲ 5000 ಮೇಲಿರುತ್ತೆ. ಆ 5000 ಬರ್ತೇ ಇರಲ್ಲ ಬಟ್ಟೆಗಳು. ಹುಡುಕ್ತಾ ಈಗ 1000 ರೂಪಾಯಿಂದೆಲ್ಲ ನೋಡಿದಾಗ ಇಷ್ಟು ಕಡಿಮೆಗೆ ಸಿಕ್ಬಿಡ್ತಲ್ಲ, ಪರವಾಗಿಲ್ಲ ಅಂತ ಹೇಳ್ಬಿಟ್ಟು ತಗೊಬಿಡ್ತೀನಿ. ಒಂದು 4-5 ಕಡಿಮೆ ಅಂದ್ಕೊಂಡು ನೋಡಿದರೆ ಇಲ್ಲಿ ಬಂದು ಲಾವ. ನಾನು ಅಲ್ಲಿ ಬ್ರ್ಯಾಂಡು ನೋಡಲ್ಲ, ಬಟ್ಟೆ ನಾನು ಹಾಕಿ ನೋಡ್ತೀನಿ, ಎಷ್ಟು ಅಂತ ರೇಟ್ ನೋಡ್ತೀನಿ ಅಷ್ಟೇ. ರಿಂಗು ಮತ್ತು ಇದು ತಗೊಬಿಟ್ಟು ಬಂದೆ. ತುಂಬಾ ಚೆನ್ನಾಗಿದೆ, ಇದಂತೂ ತುಂಬ ಇಷ್ಟ ಆಯಿತು. ಬಟ್ ಇದು ಸ್ವಲ್ಪ ಕಡಿಮೆ ಅಂತ ತಗೊಬಿಟ್ಟು ಬಂದೆ. ಬೆಳ್ಳಿ ಅಂತೀವಿ ನೋಡಿ, ಇದು ಬೆಳ್ಳಿ. ಈಗ ಬೆಳ್ಳಿ ಎಷ್ಟು ಕೊಟ್ಟೆ ಅವತ್ತು? 800 ರೂಪಾಯಿ 600 ರೂಪಾಯಿ ಕೊಟ್ಟೆ. ಬಟ್ ಇದನ್ನು ವಾಪಸ್ ಕೊಡ್ತೀವಿ ಅಂದರೆ 105 ರೂಪಾಯಿಗೂ ತಗೊಳ್ಳಲ್ಲ. ಆದರೆ ಸುಮ್ಮನೆ ನಾವು ಬೆಳ್ಳಿ ಅನ್ನೋದು. ಇವನು ಅಷ್ಟೇ
ಇನ್ನೂ ಕಡಿಮೆಗೆ ಸಿಕ್ತು, ಬಟ್ ಬಣ್ಣ ಹೋಗಲ್ಲ, ಕಲರ್ ಹೋಗಲ್ಲ. ಬೆಳ್ಳಿಕ್ಕಿಂತ ಇನ್ನೂ ಚೆನ್ನಾಗೇ ಇರ್ತಾರೆ, ಇನ್ನೂ ತೂಕವಾಗೇ ಇರ್ತವೆ ಇವು. ಸುಮ್ಮನೆ ನಾವು ಬೆಳ್ಳಿ ಅನ್ನೋದು, ಬಟ್ ಜರ್ಮನ್ ಸಿಲ್ವರೇ ಬೆಟರು ನಾನು ಇತ್ತೀಚೆಗೆ ಅಂದ್ಕೊಂಡಿರೋದು. ಇವು ಚಂದ ನನಗೆ, ಬ್ಲ್ಯಾಕ್ ಮೆಟಲ್ಲು, ಈ ಜರ್ಮನ್ ಸಿಲ್ವರು, ಈ ಕಲರೇ ನಂಗೆ ಇಂಥ ಸೂಟ್ ಆಗುತ್ತೆ, ನನಗೆ ಆ ಥರ ಇಷ್ಟ ಆ್ಯಕ್ಚುಲಿ. ಇದನ್ನು ತೊಗೊಂಡೆ. ಮೊದಲು ನೋಡಿ 5 ಪೈಸಾ ಅಂತ ಇತ್ತು, ಹಿಂಗಿತ್ತು. ಅದೇನೇ 5 ಪೈಸಕ್ಕೆ ಈಗ ಒಂದು ತ್ರಿಶೂಲ ಕೊಟ್ಟು ಕೆಳಗಡೆ ಒಂದು ದೊಡ್ಡ ಶಂಖ ಕೊಟ್ಟು ಜುಮ್ಕಿ ಕೊಟ್ಟು ಏನೋ ಒಂಥರ ಡಿಫ್ರೆಂಟಾಗಿ ಮಾಡಿದ್ದಾರೆ. ಬಟ್ ನಂಗೇನು ಗೊತ್ತಾ, ಈಗ ತೊಗೊಂಡಿದ್ದು ನೆಕ್ಸ್ಟ್ ಟೈಮಿಗೆ ಇವು ಎಲ್ಲಿ ಇಟ್ಟಿರ್ತೀನಿ ಅನ್ನೋದು ಗೊತ್ತಿಲ್ಲ. ಈಗೆಲ್ಲ ಕ್ಲೀನಾಗಿ ಒಂದು ಕಡೆ ಜೋಡಿಸಿರ್ತೀನಿ, ನೆಕ್ಸ್ಟ್ ಎಲ್ಲರೂ ಹೋಗುವಾಗ ನಾವು ಗೊತ್ತಿರ್ತೀನಿ ಅನ್ನೋದೇ ಗೊತ್ತಿಲ್ಲ. ಯಾವುದೋ ತೆಗಿಯೋಕೆ ಹೋದಾಗ ಯಾವುದೋ ಸಿಗ್ತಾ ಗೊತ್ತಾಗುತ್ತೆ, ಓ ಇದೊಂದು ತೊಗೊಂಡಿದ್ದೀನಲ್ವಾ, ಇದೊಂದಿದೆ ಅಲ್ವಾ ಅಂತ. ಇಲ್ಲಾಂದರೆ ಈಗ ಇದೊಂದು ಹೊರಗಡೆ ಹಾಕೋಣ ಅಂತ ಇಟ್ಕೊಂಡ್ರೆ ಇದನ್ನೇ 105 ಸರಿ ಎಲ್ಲ ಕಡೆ ಹಾಕ್ಬಿಟ್ಟಿರ್ತೀನಿ. ಹಾಗಾಗಿಬಿಟ್ಟಿರುತ್ತೆ ನನ್ನದು ತುಂಬ ಸರಿ. ಈಗ ತಗೊಬರಕ್ಕೆ ಹೋದಾಗಲೇ ನನ್ನ ತಮ್ಮನ ಮದುವೆಗೊಂದು ಬೀಗ್ ರೂಟಕ್ಕೊಂದು ಹಾಕೊಂಡಿದ್ನಲ್ಲ, ಆ ಒಲೆ ನೆನಪಿಗೆ ಬಂತು ಅವತ್ತೇ ಫಸ್ಟು. ಮತ್ತು ಈಗ ಎಲ್ಲಿಟ್ಟಿದ್ದೀನೋ ಗೊತ್ತಿಲ್ಲ, ಇನ್ನೊಂದು ಸರಿ ಕೈಗೆ ಸಿಕ್ತಾಗಲೇ ಹಾಕೊಳ್ಳೋದು. ಇದಂತೂ ತುಂಬ ಚೆನ್ನಾಗಿದೆ ಆ್ಯಕ್ಚುಲಿ. ಇಂಥವೆಲ್ಲ ಒಂದೊಂದೇ ಒಂದೊಂದೇ ಹಾಕಬೇಕು ಫಿಂಗರಿಂಗ್. ಈ ಪಕ್ಕದಲ್ಲಿ ಇವೆಲ್ಲ ಇರಬಾರ್ದು, ಚೆನ್ನಾಗಿ ಕಾಣಿಸಲ್ಲ. ತೋರಿಸ್ತೀನಿ. ಆ್ಯಕ್ಚುಲಿ ನೋಡಿ, ಈ ಥರ ಒಂದೇ ಇರಬೇಕು, ಚೆನ್ನಾಗಿರುತ್ತೆ ಇವು. ಸ್ವಲ್ಪ ದೊಡ್ಡದಿದೆ, ವಿಡಿಯೋಗೆ ಚಿಕ್ಕದಾಗಿ ಕಾಣಿಸ್ತಾ ಇದೆ. ರೋಸ್ ನಮ್ಮನೆಯವರು ನನಗೆ ಎಂಗೇಜ್ಮೆಂಟಲ್ಲಿ ಇದೇ ಥರದ್ದು ಗೋಲ್ಡ್ ಹಾಕಿರೋದು, ಬಟ್ ಇಷ್ಟು ದೊಡ್ಡದಲ್ಲ ಅದು, ಬಟ್ ಇದೇ ಡಿಸೈನ್ ಸ್ವಲ್ಪ ಅಲ್ವ ರೀ. ನೋಡಿ, ನಮ್ಮನೆಯವ್ರಿಗೆ ಎಲ್ಲ ಬಟ್ಟೆನೂ ಹಾಕಿ ತೋರಿಸ್ತಾ ಇದ್ದೆ. ಇವಾಗ ಒಂದಿನನೂ ಹಾಕಿಲ್ಲ, ಇಷ್ಟೇ ಆಗ್ತಿಲ್ಲ. ಬಟ್ ಇಂಥವು ಇಷ್ಟ ನನಗೆ, ತುಂಬ ಸರಿ ಹಾಕಿದ್ದೀನಿ. ಇದು ವೆಸ್ಟ್ ಸೈಡಲ್ಲಿ ಏನೋ ತೊಗೊಂಡಿದ್ದೆ, ಇದು ತುಂಬಾ ಚೆನ್ನಾಗಿದೆ, ತುಂಬ ದೊಡ್ಡದಿದೆ, ಚಿಕ್ಕ ಕಾಣಿಸ್ತಾ ಇದೆ ವಿಡಿಯೋದಲ್ಲಿ, ಏನೋ ಗೊತ್ತಿಲ್ಲ. ಸಕ್ಕತ್ತಾಗಿದೆ ಮಾತ್ರ ಇದು. ಹುಟ್ಟುದಿದೊಂದು ನೋಡಿ, ಗೋಲ್ಡ್ ಕಲರ್ ಇದು, ಅಷ್ಟು ಲುಕ್ ಇದಲ್ಲ. ಸೇಮ್ ಇದೇ ಥರದ್ದು ನಾನು ಗೋಲ್ಡ್ ಮಾಡಿಸ್ಕೊಳ್ಳೋಣ ಅಂತ ಹೋಗಿದ್ನಾ, 1.25 ಲಕ್ಷ ಹೇಳ್ಬಿಟ್ರಾ, ಹಾಗಾಗಿ ಬೇಡ ಅಂತ ಬಂದೆ. 1-2 ಸರಿ ಹಿಂಗೆ ಹೋಗಿದ್ದೀನಿ, ಮಾಡಿಸ್ಕೊಳ್ಳೇಬೇಕು ಅಂತ ಹೇಳಿ ಇದೇ ರಿಂಗ್ ತೊಗೊಂಡೋಗಿದ್ದೆ. ಬಟ್ 1 ಲ್ಯಾಕ್ ಸಮಥಿಂಗ್ ಏನೋ ಹೇಳಿದ್ರೆ, ಹಾಗಾಗಿ ಬಂದಿದ್ದೆ. ಇದು ನೋಡಬೇಕು ಯಾವಾಗಲಾದ್ರೂ. ನೋಡಿ, ಆ್ಯಕ್ಚುಲಿ ನಾನು ವಾಚ್ ಹಾಕೋದೇ ಕಡಿಮೆ, ಇದು ಯಾವಾಗಲೂ ತೊಗೊಂಡಿದ್ದೆ ನಾನು, 8 ವರ್ಷ ಆಗಿದೆ. ಈ ಫಿಂಗರ್ ರಿಂಗಿಗೂ ಇದಕ್ಕೂ ಮ್ಯಾಚ್ ಆಗ್ತಾ ಇದೆ. ಓಕೆ, ಸದ್ಯಕ್ಕೆ ಇವತ್ತಿಗೆ ಈ ವಿಡಿಯೋ ಇಲ್ಲಿಗೆ ಮುಗಿಸ್ತಿದ್ದೀನಿ. ನಾಳೆ ಮತ್ತೆ ಇನ್ನೊಂದು ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಎಲ್ರಿಗೂ ಧನ್ಯವಾದಗಳು.